ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ. ನಾನು ಬೆಳಗಿನ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ನಮ್ಮ ಅಕ್ಕ ಮನೆಗೆ ಬಂದಿದ್ದೆ. ಇವಾಗ ಅದು ಫ್ರೆಶ್ ಅಪ್ ಆಗಿ ಇವಾಗ ನಮ್ಮ ಅಕ್ಕ ಮಗುನ ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ಅವ್ನು ಸ್ಕೂಲ್ಗೆ ಹೋಗಿದ್ದ ಆಫ್ ಡೇ ಅಲ್ಲ ಶನಿವಾರ, ಅವನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ನಿನ್ನೆ ನಾನು ಕಾಲ್ ಮಾಡಿದ್ದೆ ಅವನಿಗೆ, ಅವನೇನು ತಿಳ್ಕೊಂಡಿದ್ದೆ. ನಾನು ಕಾಲ್ ಮಾಡಿ ಬೂಬು ನನಗೆ ಶನಿವಾರ ಮತ್ತು ಭಾನುವಾರ ಲೀವ್ ಇದೆ ಅಂತ ಹೇಳಿದೆ. ಅದಕ್ಕೆ ಅವನು ಸರಿ ಜಾನು ನೀನೇ ಬಂದು ಕರ್ಕೊಂಡು ಹೋಗು ಅಂತ ಹೇಳ್ದೆ. ನಾನು ಅವನ ಬೂಬು ಅಂತ ಕರಿತೀನಿ, ಅವನನ್ನು ಜಾನು ಅಂತ ಕರೀತಾನೆ. ಇವಾಗ ಹೋಗ್ತಾ ಇದ್ದೀನಿ. ಇಲ್ಲೇ ಮನೆಯಿಂದ ಒಂದು 5 ನಿಮಿಷ ಅಷ್ಟೇ ನನ್ನ ಸ್ಕೂಲ್, ಮನೆ ಪಕ್ಕನೇ ಇರೋದು. ಆದ್ದರಿಂದ ಹೋಗ್ತಿದ್ದೀನಿ, ಇಲ್ಲಾಂದ್ರೆ ನಮ್ಮ ಅಕ್ಕನೇ ಕಳಿಸ್ತಾ ಇದ್ದೆ. ಮತ್ತು ನೆನ್ನೆ ಬ್ಲಾಗ್ ಮಾಡಿದ್ನಲ್ಲ, ಅದು ಬೆಳಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡಿ. ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮನೆಗೆ ಕರ್ಕೊಂಡೋಗಿ ಅವನಿಗೆ ರೆಡಿ ಮಾಡಿಸಿ ಒಂದು 2 ಅವರ್ ಅಲ್ಲಿಂದ ನಮ್ಮ ಆಂಟಿ ಮನೆಗೆ ಹೋಗಬೇಕು. ಯಾಕೆ ಅಂದರೆ ಅವರಿಗೆ ಇವತ್ತು ಸ್ಯಾರಿ ಪ್ಲೇಟಿಂಗ್ ಮಾಡಿ, ಸ್ಯಾರಿ ಡ್ರಾಪಿಂಗ್ ಮಾಡಿ ಇಬ್ಬರಿಗೂ ಎಷ್ಟು ಹಾಕ್ಬೇಕಂತೆ. ಅವ್ರಿಗೊಂದು ಮದುವೆ ಇದೆ ಇವತ್ತು, ಅದಕ್ಕೆ ಹೋಗ್ಬೇಕು. ಸ್ಕೂಲ್ ಬಂತು, ಎಲ್ಲ ಮಕ್ಕಳು ಕಿರ್ಚಾಡ್ತಿದ್ದಾರೆ, ಎಲ್ಲ ಪೇರೆಂಟ್ಸ್ ವೇಟ್ ಮಾಡ್ತಿದ್ದಾರೆ. ನೋಡಬೇಕು, ಇವತ್ತು ಮೇ ಬಿ ಇದು ನಾನು 3rd ಟೈಮ್ ಏನು ಹೋಗ್ತಿರೋದು ಅವನ್ನ ಪಿಕ್ ಮಾಡೋಕ್ಕೆ. ನೋಡೋಣ ಇದು ಅವನ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ. ಬೂಬುನ ಆ್ಯಕ್ಚುಲಿ ಕಳಿಸಲ್ಲ ಅಂದರು ಸ್ಕೂಲವರು. ಅಂದರೆ ನಾನು ಇದು 3rd ಟೈಮ್ ಎಲ್ಲ ಬರ್ತಿರೋದು, ಅದಕ್ಕೆ ಅವರು ಡೌಟ್ ಬಂದು ನಮ್ಮ ಅಕ್ಕಗೆ ಕಾಲ್ ಮಾಡಿ ಅವ್ರು ಓಕೆ ಅಂದಮೇಲೆ ನನ್ನ ಜೊತೆ ಕಳಿಸಿದ್ರು. ಬೂಬು ಇತ್ತ ಹಾಯ್ ಬೋಲು. ಹಾಯ್ ಬೂಬು, ನೀನತ್ತನೇ ನನಗೆ ನೀನು ಹೇಳಿದ್ದು ಕರ್ಕೊಂಡು ಬಾ ಸ್ಕೂಲಿಂದ ಅಂತ. ಎಂತ ಕೇಳಿದ್ದು? ಹಾಂ, ಇಲ್ಲಿ ನೋಡಿಲಿ. ಓಕೆ, ಕೈ ಇಟ್ಕೊ, ಹಾಗೆ ಕೈ ಇಟ್ಕೊ. ಎಂತ ಕೇಳಿದ್ದು ನಾನು ಕರ್ಕೊಂಡು ಬಾ ಅಂತ? ಯೋಯ್, ಅವನೇನು ಗೊತ್ತಾ, ಕ್ಯಾಮ್ರಾದಲ್ಲಿ ಜಾಸ್ತಿ ಮಾತಾಡಲ್ಲ. ಹಾಂ, ಅವ್ನು ಸ್ಕೂಲ್ ತೋರಿಸ್ತಾ ಇದ್ದಾನೆ. ಕ್ಯಾಮ್ರಾದಲ್ಲಿ ಜಾಸ್ತಿ ಮಾತಾಡಲ್ಲ ಅವನು. ಇನ್ನೂ ನನಗೂ ಮಾತಾಡೋಕ್ಕೆ ಬಿಡಲ್ಲ. ಜಾನು ಜಾನು ಅಂತಿರ್ತಾನೆ. ಹೂವು ಬೈಲಿ ಒಂದು ನಿಮಿಷ ನಿಂತ್ಕೊ. ಯಾಕೆ ನನ್ನ ಕರ್ಕೊಂಡು ಬಾ ಅಂದೆ ಇವತ್ತು ನೀನು? ಯಾಕೆ ಕರ್ಕೊಂಡು ಬಾ ಅಂತ ಹೇಳಿದೆ ನೀನು? ನಾನು ಯಾಕೆ ಬರಬೇಕಿತ್ತು? ಯಾಕೆ ಸುಮ್ಮನೆ ಬಾಪ ಕೈ ಇಟ್ಕೊ. ಅವ್ನು ಜಾಸ್ತಿ ಮಾತಾಡಲ್ಲ ಕ್ಯಾಮ್ರಾದಲ್ಲಿ. ಏನು ಗೊತ್ತಾ, ಅವನಿಗೆ ಸ್ವಲ್ಪ ಕಂಫರ್ಟಬಲ್ ಫೀಲ್ ಇರಬೇಕು, ಆವಾಗಲೇ ಅವ್ನು ಮಾತಾಡೋದು. ಬೂಬು ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ರಿ ಇವತ್ತು? ಆಮೇಲೆ ನಾಳೆ ರಜೆ ಇಲ್ಲ, ನಿಂಗೆ ಸ್ಕೂಲ್ ಇದೆ. ಯಾರು ಹೇಳಿದ್ದು? ಇಲ್ಲ, ಸ್ಪೆಷಲ್ ಕ್ಲಾಸ್ ಇದೆ ನಿನಗೆ, ಹೋಗ್ಬೇಕು ನಾಳೆ ನೀನು. ನಾನು ಹೋಗಲ್ಲ. ಎಂತಕ್ಕೆ ಹೋಗಲ್ಲ? ನಾಳೆ ಸ್ಕೂಲ್ ಇದೆಯಲ್ಲ, ಮುಟ್ಟಬಾರ್ದು ಕಾರಿಲ್ಲ ಹಂಗೆ. ಬಾ ಬಂದ್ವಿ ಮನೆ ಹತ್ರ. ಅವಾಗಿಂದ ಕ್ಯಾಮ್ರಾ ಆಫ್ ಮಾಡಿದ್ದೆ, ತುಂಬ ಮಾತಾಡ್ತಿದ್ದ. ಇವಾಗ ಮಾತಾಡು ಅಂದರೆ ಓಡ್ತಾ ಇದ್ದಾನೆ. ಬೂಬು ಬೀಳ್ತೀಯಾ? ಅಲ್ಲಲ್ಲ ನಮ್ಮ ಮನೆ ಇಲ್ಲಿ. ಬೂಬು ಮಾತೇ ಕೇಳಲ್ಲ, ನನ್ನ ಮಾತಂದು ಕೇಳೋದೇ ಇಲ್ಲ ಅವನು. ಅವನು ಸಡನ್ನಾಗಿ ಲವ್ ಬಂದ್ಬಿಡುತ್ತೆ ನನ್ನ ಮೇಲೆ. ಬಾಕಂದ ಹೋಗೋಣ. ಬೂಬು ಹೇಳು. ಏ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಳು. ಅವತ್ತು ಲೊಟ್ಟೆ ಅಂತೆ. ನಿಧಾನ ಹೋಗ್ಬೇಕು. ಫಸ್ಟ್ ಶೂ ಬಿಚ್ಚು. ಹಾಂ, ಸಾಕ್ಸನ್ನು ರಿಮೂವ್ ಮಾಡು. ನೀನು ಫಸ್ಟು ಶೂ ಬಿಚ್ಚು. ಇವತ್ತಂತೀನಿ ಇವ್ರ ಮನೇಲಿ ಅಷ್ಟೇ ಎಷ್ಟು ಡಿಸಿಪ್ಲಿನ್ ಆಗಿರೋದು. ನಮ್ಮ ಮನೆಗೆ ಬಂದರೆ ಶೂ ಎಲ್ಲ ಬಿದ್ದಿರುತ್ತೆ, ಸಾಕ್ಸ್ ಎಲ್ಲ ಬಿದ್ದಿರುತ್ತೆ. ಅಲ್ಲಿ ನಾವೇ ರಿಮೂವ್ ಮಾಡಬೇಕು. ಇಲ್ಲಿ ಇವ್ರ ಅಮ್ಮ ಇರ್ತಾರಲ್ಲ, ಸ್ವಲ್ಪ ಭಯ ಭಕ್ತಿ ಎಲ್ಲ ಇರುತ್ತೆ ಅವನಿಗೆ. ಅದಕ್ಕೆ ಕಷ್ಟ ಆದರೂ ಅವನೇ ರಿಮೂವ್ ಮಾಡ್ತಿದ್ದಾನೆ. ಹೆಲ್ಪ್ ಮಾಡಲಾ? ಕಳ್ಳ. ಹೆಲ್ಪ್ ಮಾಡಲಾ ಅಂತ ಕೇಳಿದೆ, ಏನಾದರೂ ಬೇಕಾ ಅಂತಲ್ಲ. ಸಾಕ್ಸ್ ಮೇಲೆ ರಿಮೂವ್ ಮಾಡ್ತೀಯಾ? ಮೈ ಯೂಟ್ಯೂಬ್ ಚಾನಲ್. ಇನ್ಮೇಲೆ ನನ್ನ ಚಾನಲಲ್ಲಿ ನಾನು ಬೂಬು ಇಡ್ತಾನೆ. ಇನ್ಮೇಲೆ ಜಾನು ಕಡೆ ಬೂಬು ಇಡ್ತಾನೆ. ಹೌದು. ಇವತ್ತು ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ರು? ONE1 TW2 ಆಮೇಲೆ ಲರ್ನಿಂಗ್ ಹಾಕಿಂಗ್ ಆಫ್ ದ ಫಾರೆಟ್.
117 FA3 ಸ್ಟಾರ್ಟ್ ಆಗ್ತಿದ್ದೆ ತಾನೆ 17ಇಂದ ಪ್ರಿಪೇರ್ ಆಗಬೇಕಲ್ಲ ನೀನು. ನಮ್ಮ ಬುಬ್ಬು ಒಳ್ಳೆ ಹುಡುಗ, ಓದ್ತಾನೆ ಬರೀತಾನೆ, ಸ್ವಲ್ಪ ತರಲೆ ಜಾಸ್ತಿ ಸ್ವಲ್ಪ. ಇವಾಗ ನೋಡೋದಲ್ಲ ವೀಡಿಯೋದಲ್ಲಿ ಅಲ್ಲಿಂದ ಇಲ್ಲಿಗೆ ಓಡೋಗ್ತಾನೆ. ನಿನ್ನ ಬೆಸ್ಟ್ ಫ್ರೆಂಡ್ ಹೆಸರೇನು ಬುಬ್ಬು? ಆಸಿನಿ. ಆಸಿನಿ. ಯಾರು ಆಸಿನಿ? ಒಳ್ಳೆ ಹುಡುಗಿ ಆಸಿನಿ. ಒಳ್ಳೆ ಹುಡುಗಿ ಆಸಿನಿ. ನಾನು? ನೀನು ಒಳ್ಳೆ ಹುಡುಗಿ ಆಸಿನಿ. ನಿಂಗೆ ಯಾರು ಜಾಸ್ತಿ ಇಷ್ಟ? ನೀನು. ಯಾಕೆ? ಸುಮ್ಮನೆ ಹೆಸ್ರಿಗೆ ಮಾತ್ರ, ವೀಡಿಯೋಗೆ ಮಾತ್ರ ಹೇಳ್ತೀನಿ. ನಂಗೆ ಜಾಸ್ತಿ ಇಷ್ಟ ಬೇಬಿ. ಬೂಬು ತುಂಬಾ ಮಾತಾಡಿದ್ದ ವೀಡಿಯೋದಲ್ಲಿ, ಬಟ್ ಎಲ್ಲ ಕ್ಲಿಪ್ ಹಾಕಕ್ಕೆ ಇವ್ನ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ನಾನು ಸ್ವಲ್ಪ ಸ್ಯಾರಿ ಪ್ರಾಕ್ಟೀಸ್ನ ಮಾಡಿಕೊಂಡೆ. ಮತ್ತು ಹೇರ್ ಸ್ಟೈಲ್ಸ್ ಎಲ್ಲ ಹೇಳ್ಕೊಟ್ಟಿದ್ರಲ್ಲ ಅದೆಲ್ಲ ಒಂದು ಸಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ. ಆಮೇಲೆ ಅಕ್ಕಾಗ ಒಂದು ಸಲ ಸ್ಯಾರಿ ಡ್ರೈಪಿಂಗ್ ಮಾಡಿದ್ದೀನಿ. ಇದು ಒಂದು ಸಣ್ಣ ಕ್ಲಿಪ್ ಅಷ್ಟೇ. ಆಮೇಲೆ ಇದು ಏನೋ ಆಂಟಿ ಮನೆಗೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ನಾನು, ಬೂಬು ಮತ್ತು ಅಕ್ಕ. ಏನಿಲ್ಲ, ಇಲ್ಲಿಂದ ಒಂದು 20 ಮಿನಿಟ್ಸ್ ಅಷ್ಟೇ ಅವ್ರ ಮನೆ. ಹೋಗಿ ಸ್ಯಾರಿ ಡ್ರೈಪಿಂಗ್ ಮಾಡಿ ಒಂದು 2 ಹೇರ್ ಸ್ಟೈಲ್ ಹಾಕಬೇಕು ಅಂತ ಹಾಕಿ ಬರುವ. ಹೇರ್ ಸ್ಟೈಲ್ ಮಾಡೋಕ್ಕೆ ನಂಗೆ ಸ್ವಲ್ಪ ಥಿಂಗ್ಸ್ ಬೇಕಾಗಿತ್ತು. ಸೊ ಆಟೋ ನಾನು ಫುಲ್ ಮನೆ ಹತ್ರದಿಂದ ಕರ್ಕೊಂಡು ಹೋಗಿಲ್ಲ, ಅಲ್ಲೇ ಮೇಲ್ಗಡೆ ಸ್ವಲ್ಪ ಸ್ಟಾಪ್ ಮಾಡಿ ನಂಗೆ ಬ್ಯಾಂಗಲ್ ಸ್ಟೈಲ್ ಏನೇನು ಬೇಕು ಅದೆಲ್ಲ ಥಿಂಗ್ಸ್ ತೊಗೊಂಡು ಹಂಗೆ ಹೋಗ್ತಾ ಇದ್ದೆ. ಬೂಬು ಒಂದು ಹೊರಗಡೆ ಬಂದರೆ ತುಂಬ ತರಲೆ ಮಾಡ್ತಾನೆ. ಸ್ಯಾರಿ ಡ್ರಾಪಿಂಗ್ ಮಾಡಿ ಹೇರ್ ಸ್ಟೈಲ್ಸ್ ಎಲ್ಲ ಮಾಡಿದೆ, ಬಟ್ ಸ್ಯಾರಿ ಫೋಟೋ ತೊಗೊಳಕ್ಕಾಗಿಲ್ಲ. ಹೇರ್ ಸ್ಟೈಲ್ಸ್ ಅಷ್ಟೇ ಆ ಕ್ಲಿಪ್ ಹಾಕಿರೋದು ನಾನು. ಅವ್ರಿಗೆ ಸ್ವಲ್ಪ ಬೇಗ ರೆಡಿ ಮಾಡಿ ಹೇರ್ ಸ್ಟೈಲ್ಸ್ ಎಲ್ಲ ಮಾಡಿ ಲೈಟಾಗಿ ಮೇಕಪ್ ಮಾಡಿದೆ ಅಷ್ಟೇ. ಆಮೇಲೆ ಆಟೋ ಬುಕ್ ಮಾಡಿದೆ. ಆಟೋ ಬುಕ್ ಆಗುತ್ತಲ್ವ ಅಂದ್ಕೊಂಡೆ, ಬೇಗನೆ ಬುಕ್ ಆಯಿತು. ಬುಕ್ಕಾಗಿ ಇವಾಗ ಹೊರಡ್ತಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.